ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಮನೆ ಅಂಗಳದಲ್ಲಿ ನಮ್ಮ ಶಾಸಕರು, ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಎಂಬ ವಿನೂತನ ಕಾರ್ಯಕ್ರಮವನ್ನು ಜೋಗ ರಸ್ತೆಯ ಸತೀಶ್ ಅವರ ಮನೆಯ ಅಂಗಳದಲ್ಲಿ ಉದ್ಘಾಟಿಸಿ ಅಹವಾಲುಗಳ ಸ್ವೀಕರಿಸಿ ಮಾತನಾಡಿದರು. ಶಾಸಕ ಗೋಪಾಲಕೃಷ್ಣ ಬೇಳೂರವರ ಜನಪರ ಹಾಗೂ ಅಭಿವೃದ್ಧಿ ಪರ ಆಡಳಿತವನ್ನು ಸಹಿಸಲಾಗದ ಬಿಜೆಪಿ ಫ್ಲೆಕ್ಸ್ ಅಳವಡಿಕೆಯಿಂದ ಕುಚೋದ್ಯತನ ಪ್ರದರ್ಶಿಸಿದೆ ಎಂದು ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲಸೆ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ವಾರ್ತೆಗಳು ನೀವು ನೋಡ್ತಾ ಇರಿ, ಮುಂದುವರಿಯುತ್ತೆ. ಸಾಗರ ಪಟ್ಟಣಕ್ಕೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆಗೆ 230 ಕೋಟಿ ಮೊತ್ತದ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಬಜೆಟ್ನಲ್ಲಿ ಅನುದಾನ ದೊರೆಯುವ ವಿಶ್ವಾಸವಿದೆ ಎಂದು ಶಾಸಕ ಮತ್ತು ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಅವರು ಸಾಗರದ ಜೋಗ ರಸ್ತೆಯ ಸತೀಶ್ ಅವರ ಮನೆ ಅಂಗಳದಲ್ಲಿ ನಮ್ಮ ಶಾಸಕರು, ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಎಂಬ ವಿನೂತನ ಕಾರ್ಯಕ್ರಮ ಉದ್ಘಾಟಿಸಿ ಅಹವಾಲು ಸ್ವೀಕರಿಸಿ ಮಾತನಾಡಿದರು. ಹೊಸನಗರ ಮತ್ತು ಸಾಗರ ಗ್ರಾಮಾಂತರ ಭಾಗಗಳಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಜೆಜೆಎಂ ಮೂಲಕ ಅನುದಾನ ನೀಡಲಾಗಿದ್ದು, ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ಒಳಚರಂಡಿ ಕಾಮಗಾರಿಗಳಿಗೆ ಈ ಹಿಂದೆ ನಾನು ಶಾಸಕನಾಗಿದ್ದಾಗ 70 ಕೋಟಿ ರು ಅನುದಾನ ತಂದಿದ್ದೆ. ಇದುವರೆಗೂ ಕಾಮಗಾರಿ ಪೂರ್ಣಗೊಳಿಸಿದ್ದ ಕಾರಣ ಪ್ರಸ್ತುತ ಮತ್ತೆ 35 ಕೋಟಿ ಅನುದಾನ ಕೂಡಿಸಿ ಸಿರುವಾಳದ ಹತ್ತಿರ ಕೊಳಚೆ ಶುದ್ಧೀಕರಣ ಪ್ಲಾಂಟ್ ನಿರ್ಮಿಸಿ ಸಂಪರ್ಕ ಕಲ್ಪಿಸುವ ಕಾರ್ಯ ಜರುಗುತ್ತಿದೆ ಎಂದರು. ಸಾಗರಕ್ಕೆ ಶರಾವತಿ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆಗೆ 80 ಕೋಟಿ ರು ಅನುದಾನ ತಂದು ಕಾಮಗಾರಿ ಪೂರ್ಣಗೊಂಡು ನೀರು ಬರುತ್ತಿರುವುದಕ್ಕೆ ನಾನೇ ಕಾರಣವಲ್ಲವೇ? ಅನುದಾನ ತರಲು ಬೇಳೂರು ಅವರಿಗೆ ವಿಪಕ್ಷದವರು ಹೇಳುವ ಅಗತ್ಯವಿಲ್ಲ. ಸರ್ಕಾರದ ಹಂತದಲ್ಲಿ ಪ್ರಭಾವ ಬೀರಿ ಅನುದಾನ ತರುವ ಕಲೆ ನನಗೆ ಗೊತ್ತಿದೆ ಎಂದು ಟಾಂಗ್ ನೀಡಿದರು. ಸಾಗರ ಪಟ್ಟಣದಲ್ಲಿ ನಗರೋತ್ಥಾನ ಕಾಮಗಾರಿ ನಡೆಯುತ್ತಿದೆ. ಜಾತ್ರೆ ವಿಶೇಷ ಅನುದಾನ 2 ಕೋಟಿ ಮೊತ್ತದಲ್ಲಿ 60 ರಸ್ತೆಗಳ ಡಾಂಬರೀಕರಣ ನಡೆಯುತ್ತಿದೆ. ಸಾಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಳೆಯದಾಗಿದ್ದು, ನವೀನ ಮಾದರಿಯಲ್ಲಿ ಹೊಸ ವಿನ್ಯಾಸ ಮಾದರಿಯಾಗಿಸಲು 2 ಕೋಟಿ ರುಗಳ ಅನುದಾನ ನೀಡಿದ್ದೇನೆ ಎಂದರು. ಸಾಗರ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಕಾಗೋಡು ತಿಮ್ಮಪ್ಪನವರು 10 ಕೋಟಿ ನೀಡಿದ್ದರು. ಪ್ರಸ್ತುತ ಪೀಠೋಪಕರಣಗಳ ಕೊರತೆ ಇತ್ತು. ಹೆಚ್ಚುವರಿಯಾಗಿ 4 ಕೋಟಿ ರುಗಳ ಅನುದಾನ ನೀಡಿ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂದರು. ಸಾಗರ ಪಟ್ಟಣದ ಹೃದಯ ಭಾಗದಲ್ಲಿರುವ ಸುಸಜ್ಜಿತವಾದ ಆಧುನಿಕ ರಂಗಮಂದಿರ ನಿರ್ಮಾಣಕ್ಕೆ 11 ಕೋಟಿ ರುಗಳ ಯೋಜನೆ ಸಿದ್ಧವಾಗಿದ್ದು, 5 ಕೋಟಿ ರುಗಳು ಬಿಡುಗಡೆಯಾಗಿದೆ ಎಂದರು. ವಿಶ್ವವಿಖ್ಯಾತ ಜೋಗದ ಸಮಗ್ರ ಅಭಿವೃದ್ಧಿಗೆ ಕೇವಲ ಯೋಜನೆ ಪ್ರಸ್ತಾವನೆ ಬಿಜೆಪಿ ಸಲ್ಲಿಸಿತ್ತು. ಆದರೆ ಪ್ರಸ್ತುತ ನಾನು ಶಾಸಕನಾದ ನಂತರ 190 ಕೋಟಿ ರುಗಳ ಮಂಜೂರಾತಿ ಮಾಡಿಸಿ 140 ಕೋಟಿ ಬಿಡುಗಡೆ ಮಾಡಿಸಿದ್ದೇನೆ. ಜೋಗದಲ್ಲಿ ಗ್ಲಾಸ್ ಹೌಸ್, ರೈನ್ ಡ್ಯಾನ್ಸ್, ವಾಟರ್ ಫೌಂಟೇನ್ ಜೊತೆಗೆ 5,000 ಪ್ರವಾಸಿಗರು ನಿಂತು ಏಕಕಾಲದಲ್ಲಿ ಜೋಗ ಜಲಪಾತ ವೀಕ್ಷಿಸುವಂತ ಅವಕಾಶ ಕಲ್ಪಿಸಲಾಗುತ್ತಿದೆ. ವಾಹನಗಳ ನಿಲುಗಡೆಗೆ ಸ್ಥಳಾವಕಾಶ ಕಲ್ಪಿಸಿದ್ದೇವೆ ಎಂದರು. ಸಾಗರ ಪಟ್ಟಣದಲ್ಲಿ ಹಳೆ ಬಸ್ಸು ನಿಲ್ದಾಣವಾದ ಜಾಗ ಮತ್ತು ಗಣಪತಿ ಕೆರೆ ಏರಿ ಮೇಲಿನ ಶಾಶ್ವತ ಧ್ವಜಸ್ತಂಭದ ಸಮೇತ ಹಾಗೂ ಪ್ರವಾಸಿ ಮಂದಿರದ ಎದುರು ಸೇರಿದಂತೆ ಈಗಾಗಲೇ ಜಾಗಗಳನ್ನು ಗುರುತಿಸಿ ಫುಡ್ ಕೋರ್ಟ್ ನಿರ್ಮಿಸಲು ಟೆಂಡರ್ ಕರೆಯಲಾಗಿದೆ. ಬೀದಿ ಬದಿ ಟಾರ್ಪಲ್ ಹಾಕಿಕೊಂಡು ವ್ಯಾಪಾರ ವಹಿವಾಟು ಮಾಡಲು ಅವಕಾಶವಿಲ್ಲ. ಪ್ರವಾಸಿಗರು ಆಗಮಿಸುವ ಸಾಗರದಲ್ಲಿ ಶಿಸ್ತಿನಿಂದ ಕಾಣಬೇಕು ಎಂದು ಹೇಳಿದರು. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಕಲಸೆ, ಸಾಗರ ನಗರ ಕಾಂಗ್ರೆಸ್ ಅಧ್ಯಕ್ಷ ಐಎನ್ ಸುರೇಶ್ ಬಾಬು, ಡಿಶಿಗುರು, ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾಯನ್, ಗ್ರೇಸಿ ಡಯಸ್, ಗಣಪತಿ ಮಂಡಗಳಲ್ಲಿ ಹೊಳೆಯಪ್ಪ ಮನೆಘಟ್ಟ, ಭವ್ಯ ಕೃಷ್ಣಮೂರ್ತಿ, ನಿತ್ಯಾನಂದ್ ಶೆಟ್ಟಿ, ಡಿ ದಿನೇಶ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜನಸಂಖ್ಯೆ ಇರುವುದರಿಂದ ಸುಮಾರು 230 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒಂದು ಆದೇಶ ಹೋಗಿದೆ. ಬಹುಶಃ ಇದನ್ನು ಸಹ ಸದ್ಯದಲ್ಲಿ ಆಗತ್ತನ್ನ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಇದು ಆಗ್ಬಿಟ್ರೆ ಯಾವುದೇ ಮನೆಯಲ್ಲಿ ಒಂದು ಮನೆಗೂ ನೀರಿಲ್ಲ ಅನ್ನೋದಿಲ್ಲ. 24x7 24 ಗಂಟೆ ನೀರು ಕೊಡ್ಲೇಬೇಕು. ಆ ನೀರನ್ನ ಕೊಡೋ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಇವತ್ತು ಮಾಡ್ಬೇಕು. ಇನ್ನು ನೆನ್ಪಡಿ, ಇವತ್ತು ಹಳ್ಳಿ ಕಡೆ ಜೆಜೆಎಂ ಅಂತ ಇವತ್ತು ನಾವು ಕೊಟ್ಟಿದ್ದೀವಿ. ಅದು ಇವತ್ತು 1-2 ರೂಪಾಯಿ ಕೊಟ್ಟಿಲ್ಲ. ಸುಮಾರು ಹೊಸನಗರದಲ್ಲಿ 420 ಕೋಟಿ ಕೊಟ್ಟಿದ್ದೀವಿ. ಇಲ್ಲಿ ಸಹ ಮೊನ್ನೆ ನಮ್ಮ ಗುಬ್ಗೋಡಿಯಿಂದ ಶರಾವತಿ ನೀರನ್ನೇ ತರಲಿಕ್ಕೆ ಗುಬ್ಗೋಡಿಯಿಂದ ಸುಮಾರು 140 ಕೋಟಿ ರೂಪಾಯಿಯನ್ನು ಕೊಟ್ಟು ಮತ್ತೆ ಇಲ್ಲಿ 200 ಕೋಟಿ ರೂಪಾಯಿ ಕೊಟ್ಟು ಸಹ ಅದನ್ನು ಸಹ ಹಳ್ಳಿಯ ಎಲ್ಲ ಭಾಗದಲ್ಲೂ ಸಹ ನಾವು ಇವತ್ತು ನೀರು ಕೊಡುವಂತ ಯೋಜನೆಯನ್ನ
ಆ ಭಾಗದ ಜನರಿಗೆ ಮಾಡಿಕೊಡ್ತಾ ಇದ್ದೀವಿ. ಹಂಗೆ ಸಿಟಿಗೂ ಸಹ ಆದ್ಯತೆಯ ಮೂಲಕ ಕೊಡಬೇಕಂತ ಇವತ್ತು ತೀರ್ಮಾನ ಆಗಿದೆ. ಬಹುಶಃ 240 ಕೋಟಿ ರೂಪಾಯಿ ಬಹುಶಃ ನೆಕ್ಸ್ಟ್ ಬಜೆಟ್ ಅಲ್ಲಿ ಖಂಡಿತ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದೀವಿ. ಕೊಡಲೇಬೇಕು. ಇದು ಸಾಗರದ ಜನರಿಗೆ ಸಿಗುವಂಥದ್ದು. ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಇಷ್ಟೆಲ್ಲ ನಾವು ಅಲ್ಲಿಂದ ನೀರು ತಂದು ಇಲ್ಲಿಯ ಜನರಿಗೆ ಇನ್ನೂ ನೀರು ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದು ಬೇಸರ ಆಗ್ಬಿಡ್ತೀವಿ. ನಿಜವಾಗ್ಲೂ ಬೇಸರ ಆಯ್ತು. ಈ ಭಾಗದ ಜನರು ಹೇಳಿದ್ರು ಸುಮಾರು ದಿನ ನೀರಿಲ್ಲ ಅಂತ ಹೇಳಿ. ನೆನಪಿಡ್ಕೊಳ್ಳಿ, ಇನ್ನೊಂದು 2 days ಅಲ್ಲಿ ಅದಕ್ಕೆ ಎಷ್ಟು ಖರ್ಚಾದ್ರೂ ನಾನು ಮಾಡಿಸ್ಕೊಡಿದ್ದೆ. ಅದು ಎಷ್ಟೇ ಲಕ್ಷ ಆಯ್ತು, ನಾಳೆನೆ ಶುರು ಮಾಡಕ್ಕೆ ಕರೆಸಿ ನಾಳೆನೆ ಕೂತು ಅಡ್ವಾನ್ಸ್ ಆಗಿ ಮಾಡೋದಾದ್ರು ಮಾಡ್ತೀನಿ. ಇಲ್ಲ ನನ್ನ ಗ್ಯಾರಂಟಿ ಇದೆ, ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಅದನ್ನ 24 ಗಂಟೆಯಲ್ಲಿ ಮುಗಿಸ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಖಂಡಿತ ನಿಮಗೆ ಈ ಭಾಗದ ಜನರಿಗೆ ಹಬ್ಬದೊಳಗೆ ಒಳ್ಳೆ ನೀರು ಕುಡಿಯಕ್ಕೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ಸರಿನಾ? ಇದು ನನ್ನ ಕೊಟ್ಟಿರೋ ಅರ್ಜಿ. ಅದರಲ್ಲಿ ಭರವಸೆ ಕೊಡ್ತೀನಿ. ಒಂದು. ಎರಡನೇದು, KSRTC ಬಸ್. ಶಾಸಕ ಗೋಪಾಲಕೃಷ್ಣ ಬೇಳೂರವರ ಜನಪರ ಹಾಗೂ ಅಭಿವೃದ್ಧಿ ಪರ ಆಡಳಿತವನ್ನು ಸಹಿಸಲಾಗದ ಬಿಜೆಪಿ ಫ್ಲೆಕ್ಸ್ ಅಳವಡಿಕೆಯಿಂದ ಕುಚೋದ್ಯತನ ಪ್ರದರ್ಶಿಸಿದೆ ಎಂದು ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲಸೆ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2023ರಲ್ಲಿ ಹಿಂದಿನ ಶಾಸಕ ಹಾಲಪ್ಪನವರು ಸೋತರು. ಗೋಪಾಲಕೃಷ್ಣ ಬೇಳೂರು ಜಯಗಳಿಸುವ ಮೂಲಕ ಶಾಸಕರಾಗಿ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಸಾಗರ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬರದಿಂದ ಸಾಗುತ್ತಿರುವುದು ಬಿಜೆಪಿಯವರಿಗೆ ಹೊಟ್ಟೆ ಕಿಚ್ಚು ಹೆಚ್ಚಾಗುವಂತಾಗಿದೆ ಎಂದು ದೂರಿದರು. ಚುನಾವಣೆಯಲ್ಲಿ ಸೋತ ನಂತರ ಗೆದ್ದಿರುವ ಶಾಸಕರ ಆಡಳಿತವನ್ನು, ಜನಪರ ಕಾರ್ಯವನ್ನು ಗೌರವಿಸಬೇಕು. ಅದರ ಬದಲಿಗೆ ತಮ್ಮದೇ ಆಡಳಿತದಲ್ಲಿನ ಅನುದಾನ ಎಂದು ಬೊಗಳೆ ಫ್ಲೆಕ್ಸ್ ಅಳವಡಿಸುವ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ದೂರು ನೀಡಲು ನಿರ್ಣಯಿಸಿದ್ದೇವೆ ಎಂದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಶಾಸಕರಾದ ನಂತರ ಸಾಗರ ಕ್ಷೇತ್ರದ 94 ದೇವಸ್ಥಾನಗಳ ಅಭಿವೃದ್ಧಿಗೆ 4 ಕೋಟಿ ರುಗಳ ಅನುದಾನ ಕೊಡಿಸಿದ್ದಾರೆ. ಸಾಗರ ತಾಲೂಕಿನಲ್ಲಿ ಮಳೆ ಅತಿವೃಷ್ಟಿಯಿಂದ ಉಂಟಾಗಿರುವ ಹಾನಿಗೆ ಪರಿಹಾರ 10 ಕೋಟಿ ರು ಅನುದಾನ ಕೊಡಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಾಗರ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಮೂಲ ಸೌಕರ್ಯಗಳ ಕಲ್ಪಿಸಲು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ 5 ಕೋಟಿ ರುಗಳ ಅನುದಾನವನ್ನು ತಂದಿದ್ದಾರೆ. ಪ್ರಗತಿ ಪಥ ಯೋಜನೆಯಡಿ 30 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 21 ಕೋಟಿ 93 ಲಕ್ಷಗಳನ್ನು ಅನುದಾನ ತಂದಿದ್ದಾರೆ ಎಂದು ದಾಖಲೆ ಸಹಿತ ಮಾಹಿತಿ ನೀಡಿದರು. ಸಾಗರ ಮತ್ತು ಹೊಸನಗರ ಹಾಗೂ ಕಾರ್ಗಲ್ ವ್ಯಾಪ್ತಿಗೆ ಸುಧಾರಿತ ನೀರು ಸರಬರಾಜು ಹಾಗೂ ಒಳಚಂಡಿ ಯೋಜನೆಗಳ ಕುರಿತು KUWSA ಯೋಜನೆಯಲ್ಲಿ 8 ಕೋಟಿ 11 ಲಕ್ಷ ರುಗಳನ್ನು ಮಂಜೂರಾತಿ ಮಾಡಿಸಿದ್ದಾರೆ. ಗ್ರಾಮೀಣ ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ ಹೊಸನಗರ ಮತ್ತು ಸಾಗರಕ್ಕೆ 20 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿಗೆ 12 ಕೋಟಿ 10 ಲಕ್ಷ ರುಗಳನ್ನು ಮುಖ್ಯಮಂತ್ರಿಗಳ ಅನುದಾನ ವಿಶೇಷ ಅನುದಾನ ತಂದಿರುವುದನ್ನು ಸಹಿಸಲಾಗದೆ ಬಿಜೆಪಿ ಶಾಸಕ ಬೇಳೂರು ಅವರ ವಿರುದ್ಧ ಫ್ಲೆಕ್ಸ್ ಅಳವಡಿಸುವಂತ ಕುತಂತ್ರದ ರಾಜಕಾರಣಕ್ಕೆ ಮುಂದಾಗಿದೆ ಎಂದು ದೂರಿದರು. ಈ ಒಂದು ಯೋಜನೆಯ ವಿರುದ್ಧ ಈ ರೀತಿಯ ದೂರು ಸಲ್ಲಿಸುವುದರ ಮೂಲಕ ಬಿಜೆಪಿಗೆ ತಿರುಗೇಟು ನೀಡಲಾಗುವುದು ಎಂದರು. ಸಾಗರ ಕ್ಷೇತ್ರದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ವಸತಿ ನಿಲಯಗಳ ದುರಸ್ತಿಗೆ 5 ಕೋಟಿ ರುಗಳ ಅನುದಾನ ತಂದಿರುವ ಶಾಸಕ ಬೇಳೂರು ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ತಲಾ 2 ಕೋಟಿ ರುಗಳ ಕಾಮಗಾರಿಗಳ ನೀಡಿರುವುದು ಅಭಿವೃದ್ಧಿ ವೇಗ ಪಡೆದುಕೊಂಡಿದೆ ಎಂದು ಹೇಳಿದರು. ಸಾಗರ ಶ್ರೀ ಮಾರಿಕಾಂಬ ಜಾತ್ರೆಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಂದ 2 ಕೋಟಿ ರುಗಳ ವಿಶೇಷ ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಶಾಂತಿ ಸೌಹಾರ್ದತೆಯ ವಾತಾವರಣ ಸೃಷ್ಟಿಸಿ ಜನಪರವಾಗಿ ನಿರಂತರ ಸ್ಪಂದಿಸುವ ನಾಯಕ ಬೇಳೂರು ಹೆಸರಿಗೆ ಕಳಂಕ ತರುವ ಬಿಜೆಪಿ ನಡವಳಿಕೆಯನ್ನು ಬದಲಿಸಿಕೊಳ್ಳಬೇಕೆಂದು ಮಾಜಿ ಸಚಿವ ಹಾಲಪ್ಪನವರಿಗೆ ತಾಕೀತು ಮಾಡಿದರು. ಸಾಗರ ಪಟ್ಟಣದ ಕಾಂಗ್ರೆಸ್ ಅಧ್ಯಕ್ಷ IN ಸುರೇಶ್ ಬಾಬು ಮಾತನಾಡಿ, ಈ ಹಿಂದೆ ಕಾಗೋಡು ತಿಮ್ಮಪ್ಪನವರು ಶಾಸಕರಾಗಿದ್ದಾಗ ಅನುದಾನ ಮಂಜೂರು ಮಾಡಿಸಿಕೊಟ್ಟಿರುವ ಕಾಮಗಾರಿಗಳನ್ನು ಹಾಲಪ್ಪನವರು ಶಾಸಕರಾಗಿ ಮುಂದುವರಿಸಿದಾಗ ಕಾಂಗ್ರೆಸ್ನವರು ಫ್ಲೆಕ್ಸ್ ಅಳವಡಿಸಿ ಕಾಗೋಡರು ತಂದ ಅನುದಾನ ಎಂದು ಹೇಳುವ ಮೂರ್ಖತನದ ಕೆಲಸ ಮಾಡಲಿಲ್ಲ. ಈಗ ಬಿಜೆಪಿಯವರು ಯಾಕೆ ಇಂತಹ ಫ್ಲೆಕ್ಸ್ ಹುಚ್ಚಾಟ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಗ್ರಾಮಾಂತರ ಮಹಿಳಾ ಅಧ್ಯಕ್ಷೆ ಪ್ರಭಾವತಿ ಚಂದ್ರಕಾಂತ್, ಸಾಗರ ಪಟ್ಟಣ ಮಹಿಳಾ ಅಧ್ಯಕ್ಷೆ ಉಷಾ ಎನ್, ಪ್ರಮುಖರಾದ ಸೋಮಶೇಖರ್ ಲಾವಗೆರೆ, ದಿನೇಶ್ ಡಿ, ರಂಗನಾಥ್, ಲಲಿತಮ್ಮ, ಕನ್ನಪ್ಪ ಮುಳಿಕೆರೆ, ಸೈಯದ್ ಜಾಕೀರ್, ಷಣ್ಮುಖ ಸೂರ್ನಗದ್ದೆ, ಅಶೋಕ್ ಬೇಳೂರು, ಮಧು ಮಾಲತಿ, ಗಣಪತಿ ಮಂಡಗಳಲ್ಲಿ ಚೇತನ್ ರಾಜ್ ಕಣ್ಣೂರ್, ಚಂದ್ರಪ್ಪ ಎಲ್, ಗಿರೀಶ್ ಕೋವಿ, ಯಶವಂತ್ ಮಣಿ ಮೊದಲಾದವರು ಉಪಸ್ಥಿತರಿದ್ದರು. ಜನರ ಕಲ್ಯಾಣ, ಸಮಗ್ರ ಕಾಮಗಾರಿ ಅಭಿವೃದ್ಧಿ
ಎಲ್ಲ ಕೆಲಸ ನಡೀತಿರೋದು ಯಾರಿಂದ ನಡೀತಿದೆ? ಸಾಗರ, ಪಟ್ಟಣ, ನಗರ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಗೋಪಾಲಕೃಷ್ಣ ಬೇಳೂರು ಬಾಲಿಶವಾದಂತಹ ತಪ್ಪು ಅಭಿಪ್ರಾಯಗಳನ್ನು ಒಂದು ಫ್ಲೆಕ್ಸನ್ನು ಹಾಕಿದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ನಗರಸಭೆ ನಗರೋತ್ಥಾನ ಯೋಜನೆಯ ಕಾಮಗಾರಿಗಳ ಪಟ್ಟಿ ರೆಡಿಯಾಗಲು ನಗರಸಭಾ ಚುನಾಯಿತ ಸದಸ್ಯರೊಳಗಡೆ ಆ ಸಭೆಯಲ್ಲಿ ಹೀಗಾಗಿ ಅದನ್ನು ರೆಕಮೆಂಡ್ ಮಾಡ್ತಾರೆ. ಆ ಥರ ರೆಕಮೆಂಡ್ ಮಾಡಿದಾಗ ಹಲವಾರು MLA ಆದರೆ ಹಣ ರಿಲೀಸ್ ಆಗಿರಲಿಲ್ಲ. ಸುಮಾರು 16 ಕೋಟಿ ಹಣ ರಿಲೀಸ್ ಆಗಲಿ ಪೆಂಡಿಂಗ್ ಇದ್ದಾಗ ನಮ್ಮ ಶಾಸಕರು ಅವ್ರು ಗೆದ್ದ ನಂತರದಲ್ಲಿ ಸರ್ಕಾರದವರು ಮಾತಾಡಿ ಆ ಅನುದಾನವನ್ನು ಮಂಜೂರು ಮಾಡಿದ್ರು ಸಹ ಅವರು ಉದಾರ ಹೃದಯರು. ಯಾಕಂದ್ರೆ ಆ ಕಾಮಗಾರಿ ಪಟ್ಟಿಲಿ ಹೆಚ್ಚಿನ ಕೆಲಸ ಬಿಜೆಪಿ ಸದಸ್ಯರು ವಾರ್ಡ್ಗಳಿಗೆ ಇತ್ತು. ಆದರೂ ಸಹ ಇವರು ಕಾಂಗ್ರೆಸ್ ಸದಸ್ಯರಾದರೂ ಸಹ ಅವತ್ತಿನ ಚುನಾಯಿತ ನಗರಸಭಾ ಸದಸ್ಯರಿಗೆ ಅವಮರ್ಯಾದೆ ಆಗಬಾರ್ದು ಅನ್ನೋಕ್ಕೋಸ್ಕರ ಆ ಪಟ್ಟಿನೇ ಅಪ್ಲೋಡ್ ಮಾಡಿ ಊರು ತುಂಬ ರಸ್ತೆ ಮಾಡ್ತಾರೆ. ಆದರೆ ದುಡ್ಡು ನಮ್ಮ ಸೈಡ್ ಅಲ್ವಾ, ಅದು ನಾವು ಜನಕ್ಕೆ ತಿಳಿಸ್ಬೇಕಾನೆ. ಅದು ಬಿಟ್ಬಿಟ್ಟು 2022 ಅಂದ್ರೆ 24 ತನಕ ನಗರಸಭೆ ಅಧಿಕಾರ ಕೂತ್ಕೊಂಡು 2 ವರ್ಷ ಏನ್ ಮಾಡಿದ್ರು ಅಂತಾರೆ. 2022 ನಗರೋತ್ಥಾನ ಕೆಲಸ 2 ವರ್ಷಕ್ಕೆ ಯಾಕೆ ಮಾಡಿಲ್ಲ? ಯಾಕೆ ಅವತ್ತಿನ ಬಿಜೆಪಿಯ ನಗರಸಭಾ ಅಧ್ಯಕ್ಷರು ಇದ್ರು, ಉಪಾಧ್ಯಕ್ಷರು, ಜಿಲ್ಲಾ ಮಟ್ಟದಲ್ಲಿ ಲೀಡರ್ಗಳಿದ್ದು ಸರ್ಕಾರ ಮನವಿ ಕೊಟ್ಟು ರೆಕಮೆಂಡ್ ಮಾಡ್ತಾ ಇರ್ಬೋದು. ಆದ್ರೆ ನಮ್ಮ ಸಾಹೇಬರು ತಂದು ಮಾಡೋ ಕೆಲಸಕ್ಕೆ ಈ ಹೊಟ್ಟೆಗೆ ಜನ ಮಾತನ್ನ ಮಾಡಬಾರ್ದು. ಯಾಕಂದ್ರೆ ಇವತ್ತು ಇಡೀ ಊರು ಶಾಂತಿಯಿಂದ ಇದೆ. ಏನಂತ ಯಥಾ ರಾಜ ಯಥಾ ಪ್ರಜೆ ಅಂತ ಒಂದಿದೆ ನಮ್ಮಲ್ಲಿ ಹಿಂದಿನಿಂದಲೂ. ಯಾರು ನಮ್ಮ ಊರಿನ ರಾಜ ಅಂದ್ರೆ ನಮ್ಮ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಚುನಾಯಿತ ಶಾಸಕ ಇದ್ರೆ ನಾವು ನಮಗೆ ರಾಜ ಇದ್ದಂಗೆ. ಅವನ ನಡವಳಿಕೆ ಮೇಲೆ ಊರು ನಿಂತಿರುತ್ತೆ. ನಮ್ಮ ಶಾಸಕರು ಗೆದ್ದ ಮೇಲೆ ಅವರ ಹಾವಭಾವ, ನಡವಳಿಕೆ, ಅವರ ಸ್ಟೇಟ್ಮೆಂಟ್ಗಳು, ಧರ್ಮದ ವಿಚಾರ ಅವ್ರು ನಡೆದಂತ ರೀತಿಯಿಂದಲೇ ಸಾಗರ ಇವತ್ತು ಶಾಂತಿ. ಇದಕ್ಕೆ ನಮ್ಮ ಶಾಸಕರೇ ಕಾರಣ. ಇದನ್ನ ಬಿಜೆಪಿಯ ಕೆಟ್ಟ ಮನಸ್ಸಿನ ಏನು ಮುಖಂಡಗಳಿಗೆ